ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವು ರಾಂಗ್ ಇಂಜೆಕ್ಷನ್ ಕೊಟ್ಟಿದ್ದೀರಾ. ಅದಕ್ಕೆ ನಾನು ಹೇಳ್ದೆ ನಮ್ಮ ಯಜಮಾನ್ರಿಗೆ ದೊಡ್ಡ ಹಾಸ್ಪಿಟಲ್ ಸವಾಸ ಬೇಡ ಅಂತ. ಇಲ್ಲಿ ನಮ್ಮಂತವ್ರ ಜೀವದ ಜೊತೆಲಿ ಆಟ ಆಡ್ತಾ ಇದ್ದಾರೆ. ಇದೇ ರೈಟ್ ಟೈಮ್ ಇವಳನ್ನ ಕಾಲೇಜಿಂದ ಹೊರಗೆ ಹಾಕಕ್ಕೆ ಮತ್ತು ಕರ್ಣನಿಂದ ದೂರ ಮಾಡಕ್ಕೆ. ನೀವು ಏನ್ ಮಾಡಕ್ ಕೊಟ್ಟಿದ್ರಿ ಅಂತ ಐಡಿಯಾ ಇದೆಯಾ ನಿಮ್ಗೆ? ಅನ್ಯಾಯವಾಗಿ 2 ಜೀವಗಳನ್ನ. ಇಲ್ಲ ಸರ್, ನಾನು ಚೆಕ್ ಮಾಡಿದೆ. ಸ್ಟಾಪ್ ಇಟ್. ಇದಕ್ಕೆ ನಾನು ಹೇಳಿದ್ದು ಕಾನ್ಸಂಟ್ರೇಷನ್ ಯಾವ್ದ್ರಲ್ಲಿ ಇರಬೇಕು ಅಂತ. ಬ್ಲೈಂಡ್ ಆಗಿ ನಿಮ್ಮನ್ನು ನಂಬಂದಲ್ಲ, ನಂದೇ ತಪ್ಪು. ಆಸ್ ಅ ಮೆಡಿಕಲ್ ಸ್ಟೂಡೆಂಟ್ ನೀನು ಮಾಡಿರೋ ತಪ್ಪಿಂದ 2 ಜೀವ ಹೋಗ್ತೀನಿ. ಇನ್ನೂ ನಿನ್ನ ಇಲ್ಲೇ ಇಟ್ಕೊಂಡ್ರೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ಅವಮಾನ. ಯು ಆರ್ ಡಿಸ್ಮಿಸ್ಡ್. ಮ್ಯಾಮ್ ಮ್ಯಾಮ್ ಏನಿದು? ಈ ಹುಡುಗಿನ ಕಾಲೇಜಿಂದ ರಸ್ಟಿಗೇಟ್ ಮಾಡಿದ್ದೀನಿ ಕರ್ಣ. ದಯವಿಟ್ಟು ಹಾಗೆ ಮಾಡಬೇಡಿ ಮ್ಯಾಮ್. ಏನಾಯ್ತು ಅಂತ ನನಗೂ ಅರ್ಥ ಆಗ್ತಿಲ್ಲ. ನನಗೆ ಸ್ವಲ್ಪ ಟೈಮ್ ಕೊಡಿ ಮ್ಯಾಮ್. ಏನಾಯ್ತು ಅಂತ ನಾನು ತಿಳ್ಕೊಳ್ತೀನಿ. ಕರ್ಣ ಸರ್, ಇದು ನನ್ನ ಫ್ಯೂಚರ್ ಪ್ರಶ್ನೆ. ಡಾಕ್ಟರ್ ಆಗ್ಬೇಕಂತ ನನ್ನ ಕನಸಷ್ಟೇ ಕಂಡಿಲ್ಲ. ಅದಕ್ಕೆ ಶ್ರಮ ಕೂಡ ಪಟ್ಟಿದ್ದೀನಿ, ತುಂಬ ಸ್ಯಾಕ್ರಿಫೈಸ್ ಕೂಡ ಮಾಡಿದ್ದೀನಿ ಸರ್. ಇದು ನನ್ನ ಫ್ಯೂಚರ್ ಪ್ರಶ್ನೆ ಸರ್. ಪ್ಲೀಸ್ ಸರ್. ಮ್ಯಾಮ್ ಪ್ಲೀಸ್ ಮ್ಯಾಮ್, ನನಗೊಂದು ಚಾನ್ಸ್ ಕೊಡಿ. ದಯವಿಟ್ಟು ನನ್ನ ರೆಸ್ಟಿಗೇಟ್ ಮಾಡಬೇಡಿ ಮ್ಯಾಮ್. ಕರ್ಣ, ಗಿವ್ ದ ಲೆಟರ್ ಟು ಹರ್. ಅವ್ರು ಮಾಡಿರೋ ತಪ್ಪೇ ಇರ್ಬೋದು, ಆದರೆ ತಪ್ಪನ್ನ ಅರ್ಥ ಮಾಡ್ಕೊಂಡು ತಿದ್ಕೊಂಡ್ರೆ ಅವ್ರಿಗೆ ಇನ್ನೊಂದು ಅವಕಾಶ ಕೊಡ್ಬೋದಲ್ವಾ? ನೋವೇ ಕರ್ಣ. ಜನರ ಜೀವದ ಜೊತೆ ಆಟ ಆಡೋರಿಗೆ ಚಾನ್ಸ್ ಕೊಡೋಕ್ಕಾಗತ್ತಾ? ಇವತ್ತು ನಮ್ಮ ಹಾಸ್ಪಿಟಲ್ಗೆ ಕಾಲೇಜ್ಗೆ ಎಷ್ಟು ಅವಮಾನ ಆಯಿತು. ನೋ ಮೋರ್ ಡಿಸ್ಕಷನ್ ಆನ್ ದಿಸ್ ಟಾಪಿಕ್ ಅಗೇನ್. ಗಿವ್ ದಿಸ್ ಲೆಟರ್ ಟು ಹರ್ ಕರ್ಣ and ask this girl to get out of my cabin right now. ಇವಳನ್ನ ಕಾಲೇಜಿಂದ ಆಲ್ರೆಡಿ ಆಚೆ ಹಾಕಾಯ್ತು. ಈಗ ನಿನ್ನ ಸಪೋರ್ಟ್ಗೆ ಯಾರು ಬರ್ತಾರೆ ಡಾಕ್ಟರ್ ಕರ್ಣ? ಪ್ಲೀಸ್ ಮ್ಯಾಮ್. ನಿನ್ನಂಥ ಸ್ಟೂಡೆಂಟ್ಸ್ ಇದ್ದ ಇಡೀ ಮ್ಯಾನೇಜ್ಮೆಂಟ್ಗೆ ಅವಮಾನ. ಇನ್ಮೇಲೆ ನಿನ್ನ ಮುಖ ತೋರಿಸ್ಬೇಡ ಪ್ಲೀಸ್. ಕೃಷ್ಣ ಒಳ್ಳೆ ಡಾಕ್ಟರ್ ಆಗಬೇಕು, ಜನರು ಸೇವೆ ಮಾಡಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಈ ರೀತಿ ನನಗೆ ಶಿಕ್ಷೆ ಕೊಡ್ತಿದ್ಯಾ? ಫಸ್ಟ್ ಡೇ ಆಫ್ ಮೈ ಕಾಲೇಜ್. ಇನ್ನು 4.5 ವರ್ಷ ಆದ್ಮೇಲೆ ನಾನು ಡಾಕ್ಟರ್ ನಿಧಿ, ನಂಬರ್ 1 ಗೈನಕಾಲಜಿಸ್ಟ್. ಅಕ್ಕ, ನಾನು ಹೇಳಿರ್ಲಿಲ್ವೇನೆ ನಾನು ಡಾಕ್ಟರ್ ಆಗೇ ಆಗ್ತೀನಿ ಅಂತ. ನೀಟ್ ಎಕ್ಸಾಮ್ ಅಲ್ಲಿ ನನಗೆ 4th ರ್ಯಾಂಕ್.
ಕರೆಂಟ್ ಬರ್ದೇ ಹೋದ್ರೆ ಮಗು ಮತ್ತೆ ತಾಯಿ ಇಬ್ರು ಪ್ರಾಣಕ್ಕೂ ಅಪಾಯ ಇದೆ. ಈಗ ಯಾರು ಬರ್ಲಿಲ್ಲ ಅಂದ್ರೆ ನನ್ನ ಕೈಲಿ ಏನ್ ಸಾಧ್ಯ ಆಗುತ್ತೋ ನಾನು ಹೋಗಿ ಮಾಡ್ತೀನಿ. ಅಟ್ಲೀಸ್ಟ್ ಒಬ್ರಾದ್ರೂ ಬನ್ನಿ. ಸರ್ ನಾನ್ ಬರ್ತೀನಿ. ನಿಧಿ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನೇ ಎಮೋಷನಲ್ ಆಗಿ ಯೋಚನೆ ಮಾಡ್ತಿದ್ದೀನಿ ಅನ್ನಿಸ್ತಿದೆ. ಇಲ್ಲಿ ಬೇರೆ ಏನೋ ಇದೆ. ನಾನು ಲೈಬ್ರರಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಏನೇ ಮಾಡ್ತಾ ಇದೀಯಾ? ಅವಳು ಬುಕ್ಸ್ ಅಂದ್ರೆ ಎಷ್ಟಿಷ್ಟ ಅಂತ ಗೊತ್ತಿಲ್ವಾ ನಿಂಗೆ? ಅವಳು ಏನಾದ್ರು ನೋಡಿದ್ರೆ ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಾಳೆ ಅಷ್ಟೇ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇದೆಲ್ಲ ಹಳೆ ಬುಕ್ಸು, ರೂಮ್ ಫುಲ್ ಬುಕ್ಸ್ ತುಂಬಿಕೊಂಡಿದ್ದಾಳೆ. ನನ್ನ ವಸ್ತುಗಳಿಡೋಕ್ಕೆ ಜಾಗನೇ ಇಲ್ಲ. ಅದಕ್ಕೆ ಅವಳು ಬರೋಕ್ಕೂ ಮುಂಚೆ ಎಲ್ಲ ಆಚೆ ಹಾಕ್ತಾ ಇದ್ದೀನಿ. ಏನ್ ಬೇಡ ಕಣೆ. ನಿಧಿ, ನಿನ್ ಪುಸ್ತಕಗಳೆಲ್ಲ ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿ ಆಗಿತ್ತಲ್ಲ, ಅದನ್ನೆಲ್ಲ ನಿತ್ಯ ಕ್ಲೀನಾಗಿ ಜೋಡಿಸಿಡ್ತಾ ಇದ್ದಾಳೆ. ಇಲ್ಲ ಕಣೆ, ಶಾಂತಿ ಸುಳ್ಳು ಹೇಳ್ತಾ ಇದ್ದಾಳೆ. ರೂಮ್ ಪೂರ್ತಿ ನಿಂದೆ ಬುಕ್ಸು, ನನ್ನ ವಸ್ತುಗಳಿಡೋಕ್ಕೆ ಜಾಗನೇ ಇಲ್ಲ. ಅದಕ್ಕೆ ಹಳೆ ಬುಕ್ಸ್ನೆಲ್ಲ ಎತ್ತಿ ಆಚೆಗೆ ಹಾಕ್ತಾ ಇದ್ದೀನಿ. ಜಾಸ್ತಿ ಮಾತಾಡಿದ್ಯೋ ಎಲ್ಲ ತೂಕಕ್ಕೆ ಹಾಕ್ಬಿಡ್ತೀನಿ. ಎಲ್ಲ ಹಾಕ್ಬಿಡು, ಇನ್ನೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಅಳ್ತಾ ಇದೆಯಾ? ಏನಾಯ್ತು? ನಿತ್ಯ, ಏನದು? ಇವಳನ್ನ ಕಾಲೇಜಿಂದ ತೆಗೆದು ಹಾಕಿದ್ದಾರೆ. ಯಾಕಂತೆ? ಅದನ್ನೇ ಕೇಳ್ತೀನಿ. ಬಾರೆ. ಎಲ್ಲಿಗಕ್ಕ? ಕಾಲೇಜ್ ಹತ್ರ. ಅಕ್ಕ ಅಂದ್ರೆ ಯಾರು ರಸ್ಟಿಕೇಟ್ ಮಾಡಿರೋದು, ಏನು ಕಾರಣ ಅಂತ ನನಗಿವತ್ತು ಗೊತ್ತಾಗಬೇಕು. ಬೇಡ ಅಕ್ಕ. ಯಾಕೆ ಬೇಡ? ಅವ್ರು ಆಡಿಸ್ದಾಗಾಡೋ ಗೊಂಬೆನಾ ನೀನು? ಅವ್ರನ್ನೆಲ್ಲ ಸರಿಯಾಗಿ ವಿಚಾರಿಸ್ಕೋತೀನಿ ನಾನು. ಬೇಡ ಪುಟ್ಟಿ, ಕೋಪದ ಕೈಗೆ ಬುದ್ಧಿ ಕೊಡ್ಬೇಡ್ವೆ. ಅಯ್ಯೋ, ಶಾಂತಿ ಸಮಾಧಾನ ಅಂತ ಕೂತ್ಕೊಂಡ್ರೆ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳಿತಾರಷ್ಟೇ. ಅವ್ರಿಗೆಲ್ಲ ಒಂದು ಕತ್ತಿ ಕಾಣಿಸ್ತೀನಿ ಇವತ್ತು. ನಡಿಯ.